ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಮೇ ತಿಂಗಳ 3ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷದ ಷಷ್ಠಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 1 ಗಂಟೆ 6 ನಿಮಿಷದವರೆಗೆ ಇರಲಿದೆ. ನಂತರ ಸಪ್ತಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪುನರ್ವಸು ನಕ್ಷತ್ರ. ಇದು ಈ ದಿನ ಸಂಜೆ 5 ಗಂಟೆ 37 ನಿಮಿಷದವರೆಗೆ ಇರಲಿದೆ. ನಂತರ ಪುಷ್ಯ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 55 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶೂಲ ಯೋಗ. ಇದು ಈ ದಿನ ರಾತ್ರಿ 1 ಗಂಟೆ 40 ನಿಮಿಷದವರೆಗೆ ಇರಲಿದೆ. ನಂತರ ಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಮಿಥುನ. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 45 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 37 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1 ಗಂಟೆ 54 ನಿಮಿಷದಿಂದ ಅಪರಾಹ್ನ 3 ಗಂಟೆ 28 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 5 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 51 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 44 ನಿಮಿಷದವರೆಗೆ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 56 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 57 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 33 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಅದಕ್ಕಾಗಿಯೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಅಂದರೆ ಈ ದಿನ ಮಾಡುವಂಥ ಕೆಲಸ ಕಾರ್ಯಗಳು ಶಾಶ್ವತವಾದಂಥ ಫಲವನ್ನು ಕೊಡುತ್ತೆ. ತಾತ್ಕಾಲಿಕಕ್ಕೆ ನಾವು ಮಾರು ಹೋಗುವಂಥದ್ದಲ್ಲ. ನಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳಾಗಬೇಕು, ಅದು ಸ್ಥಿರವಾಗಿರಬೇಕು, ಮುಂದೆ ಶಾಶ್ವತವಾದಂತಹ ಒಂದು ಫಲಿತಾಂಶವನ್ನು ಕೊಡಬೇಕು ಅಂತ ಹೇಳಿದ್ರೆ ಈ ದಿನ ಕೆಲವೊಂದು ಸಾಧನೆಗಳನ್ನು ಮಾಡಬೇಕಾಗತ್ತೆ. ಅದರಲ್ಲೂ ಈ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವ್ರಿಗೆ ಈ ದಿನ ತುಂಬ ಅನುಕೂಲತೆಗಳಿದೆ. ಏಕೆಂದರೆ ಈ ಸಾಧನೆ ನಮ್ಮ ಜೀವಿತದ ಅವಧಿಯವರೆಗೂ ಕೂಡ ಇರುತ್ತೆ. ಕೊನೆಯ ಗಳಿವರೆಗೆವರೆಗೂ ಕೂಡ ನಾವು ಸಂಪಾದನೆ ಮಾಡಿರುವಂಥ ಜ್ಞಾನ ಆಗಲಿ ನಮ್ಮ ಸಾಧನೆ ಆಗಲಿ ನಮ್ಮ ಜೊತೆಯಲ್ಲೇ ಇರುತ್ತೆ.
ಹಾಗಾಗಿ ಆಧ್ಯಾತ್ಮಿಕ ಸಾಧನೆಗೆ ಈ ದಿನ ತುಂಬ ಸೂಕ್ತವಾಗಿರುವಂಥದ್ದು. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಇದು ಅನುಕೂಲಕರವಾಗಿರುವಂಥ ದಿನ. ಏಕೆಂದರೆ ಇಂತಹ ವಿದ್ಯೆಗಳು ಕೂಡ ನಮ್ಮ ಜೊತೆ ಶಾಶ್ವತವಾಗೇ ಇರುತ್ತೆ. ಹಾಗಾಗಿ ಈ ದಿನ ಯಾವುದೇ ಶಾಶ್ವತವಾದ ಕೆಲಸ ಮಾಡಬೇಕು, ಒಳ್ಳೆಯ ಫಲಿತಾಂಶ ಬರಬೇಕು ಅಂತ ಹೇಳಿ ನಿಮಗೇನಾದರೂ ಸಂಕಲ್ಪ ಇದ್ದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರುಹೋರಾದಲ್ಲಿ ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಇದು ಅಂದರೆ ಈ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 3 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 6 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 2 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 25 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 25 ನಿಮಿಷದಿಂದ ರಾತ್ರಿ 10 ಗಂಟೆ 22 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಈ ಕಾರ್ಯ ಮತ್ತು ಅದರಿಂದ ಬರುವಂಥ ಫಲಿತಾಂಶ ನಿಧಾನ ಆಗುತ್ತೆ. ಯಾಕೆಂದರೆ ಶನಿ ಮಂದಗತಿಯ ಚಲನೆಯಲ್ಲಿ ಇರುವಂಥವನು. ಹಾಗಾಗಿನೇ ಬಹಳ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 3 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 22 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 27 ನಿಮಿಷದಿಂದ ರಾತ್ರಿ 9 ಗಂಟೆ 25 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಕುಜ ಹೋರ ತುಂಬ ಫೇವರಬಲ್ ಆಗಿದೆ, ತುಂಬ ಅನುಕೂಲಕರವಾಗಿದೆ. ಅದರಲ್ಲೂ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲಿ ನೀವು ಯಾವುದೇ ಪ್ರಕರಣಗಳನ್ನು ನ್ಯಾಯಾಲಯದಲ್ಲಿ ದಾಖಲಿಸಬೇಕು ಅಥವಾ ಪ್ರಕರಣಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಆದಷ್ಟು ಈ ಕುಜ ಹೋರದಲ್ಲಿ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಕೆಲವೊಂದು ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದೆ. ಪೊಲೀಸ್ ಇಲಾಖೆ, ಮಿಲಿಟ್ರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಂಥ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ಸಂದರ್ಭದಲ್ಲಿ ಟೆನ್ಷನ್ ಇರುತ್ತೆ. ಆದರೆ ಕುಜ ಹೋರಾದಲ್ಲಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿದ್ರೆ ತುಂಬ ಶಾಂತಿಯುತವಾದಂತಹ ಕೆಲಸಗಳು ನಡೆಯುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಕುಜಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 9 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 27 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 22 ನಿಮಿಷದಿಂದ ರಾತ್ರಿ 11 ಗಂಟೆ 19 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಆದಷ್ಟು ಈ ರವಿ ಹೋರದಲ್ಲಿ ಮಾಡಬೇಡಿ, ಇದನ್ನು ಅವಾಯ್ಡ್ ಮಾಡಿ. ಜೊತೆಗೆ ಈ ದಿನ ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು ಅನ್ನೋಂಥ ವಿಚಾರಗಳೇನಾದರೂ ಇದ್ದರೆ ಆದಷ್ಟು ರವಿ ಹೋರದಲ್ಲಿ ಬೇಡ. ಇನ್ನು ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 11 ನಿಮಿಷದವರೆಗೆ, ಹಾಗೆ ಅಪರಾಹ್ನ 4 ಗಂಟೆ 27 ನಿಮಿಷದಿಂದ ಅಪರಾಹ್ನ 5 ಗಂಟೆ 30 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 19 ನಿಮಿಷದಿಂದ ರಾತ್ರಿ 12 ಗಂಟೆ 17 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಯನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಪ್ರತಿನಿತ್ಯ ನೀವು ಯಾವ ಸಮಯದಲ್ಲಿ ಶುಭ ಮುಹೂರ್ತ ಇರುತ್ತೆ, ಯಾವ ಸಮಯದಲ್ಲಿ ನಿಮಗೆ ಒಳ್ಳೆಯ ಹೊರ ಇರುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಇದಕ್ಕೆ ನೀವು ಪಂಚಾಂಗವನ್ನು ಓದಬೇಕು, ಶ್ರವಣ ಮಾಡಬೇಕು, ಪಠಣ ಮಾಡಬೇಕು. ಅದಕ್ಕೆ ಸಾಧ್ಯ ಆಗದೇ ಇರುವಂಥವರು ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಈ ಪಂಚಾಂಗದ ವಿವರಗಳನ್ನು ನೀಡ್ತಾ ಇದೆ. ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ, ಅದರಂತೆ ನಿಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಪುನರ್ವಸು ನಕ್ಷತ್ರ ಇರುತ್ತೆ. ಇದಾದ ನಂತರ ಪುಷ್ಯ ನಕ್ಷತ್ರ ಆರಂಭ ಆಗುವಂಥದ್ದು. ಹಾಗೆ ನಾಳೆಯ ದಿನ ಪುಷ್ಯ ನಕ್ಷತ್ರ ಇರೋದ್ರಿಂದ ರವಿ ಪುಷ್ಯ ಯೋಗ ಕೂಡಿ ಬರುವಂಥದ್ದು. ಅಂದರೆ ಈ ರವಿವಾರದ ಜೊತೆ ಪುಷ್ಯ ನಕ್ಷತ್ರ ಇರುವಂಥದ್ದು. ಹಾಗಾಗಿ ನಾಳೆ ಬೆಳಿಗ್ಗೆ 5 ಗಂಟೆ 55 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 53 ನಿಮಿಷದವರೆಗೆ ರವಿ ಪುಷ್ಯ ಯೋಗ ಇರುತ್ತೆ. ಹಾಗೆ ನಾಳೆ ಸರ್ವಾರ್ಥ ಸಿದ್ಧಿ ಯೋಗ ಇರುವಂಥದ್ದು ಕೂಡ. ಏಕೆಂದರೆ ಭಾನುವಾರದ ದಿನ ಪುಷ್ಯ ನಕ್ಷತ್ರ ಇದ್ದಾಗ ಸಿದ್ಧಿಯೋಗ ಇರುತ್ತೆ. ಇದು ಕೂಡ ನಾಳೆ ಬೆಳಿಗ್ಗೆ 5 ಗಂಟೆ 55 ನಿಮಿಷದಿಂದ ನಾಳೆ ಮಧ್ಯಾಹ್ನ 12 ಗಂಟೆ 53 ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ದಿನ. ಹಾಗಾಗಿ ನಾಳೆ ತುಂಬ ವಿಶೇಷವಾಗಿ ಇರುವಂಥದ್ದು. ಇದನ್ನು ನೀವು
ನಿಮ್ಮ ಪ್ರಮುಖವಾದಂತಹ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಬಹುದು. ಇನ್ನು ನಾಳೆ ಭಾನುವಾರ ಸಪ್ತಮಿ ತಿಥಿ ಕೂಡ ಇರುವಂಥದ್ದು. ಹಾಗಾಗಿ ತುಂಬ ವಿಶೇಷ ಅಂತ ಹೇಳಿದ್ರೆ ಈ ಭಾನು ಸಪ್ತಮಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಅನುಕೂಲವನ್ನು ತರುವಂಥದ್ದು. ಹಾಗೆ ನಾಳೆ ಭಗೀರಥ ಜಯಂತಿ ಇದೆ, ಗಂಗೋತ್ಪತ್ತಿ ಆಗುವಂತಹ ಸಂದರ್ಭ. ಹಾಗಾಗಿ ಈ ಭಗೀರಥ ಪ್ರಯತ್ನ ಅಂತ ಹೇಳ್ತಾರಲ್ಲ, ಅಂದರೆ ಎಡೆಬಿಡದೆ ಪ್ರಯತ್ನವನ್ನು ಮಾಡಿದ್ರೆ ದೇವಲೋಕದಿಂದ ಗಂಗೆಯನ್ನೂ ಕೂಡ ತರಬಹುದು ಅನ್ನುವಂಥದ್ದಕ್ಕೆ ಭಗೀರಥ ಉತ್ತಮ ಉದಾಹರಣೆ. ಹಾಗಾಗಿ ನಾಳೆ ಶ್ರಮಪಟ್ಟು ಕೆಲಸ ಮಾಡೋದ್ರಿಂದ, ಕನ್ಸಿಸ್ಟೆನ್ಸಿ ಇಟ್ಟು ಎಡೆಬಿಡದೆ ಕೆಲಸವನ್ನು ಮಾಡೋದ್ರಿಂದ ಆ ಕೆಲಸದ ಪೂರ್ಣ ಫಲ ನಿಮಗೆ ಲಭ್ಯವಾಗುತ್ತೆ. ಹಾಗಾಗಿ ಈ ನಾಳೆಯ ವಿಶೇಷವಾದಂತಹ ನಕ್ಷತ್ರ ಅಂತ ಹೇಳಿದ್ರೆ ಅದು ಪುಷ್ಯ ನಕ್ಷತ್ರ. ಇಲ್ಲಿ 27 ನಕ್ಷತ್ರಗಳಿದೆ. ಆ ನಕ್ಷತ್ರಗಳ ಪೈಕಿ 8ನೇದು ಈ ಪುಷ್ಯ ನಕ್ಷತ್ರ. ಇದನ್ನು ಗುರುಗ್ರಹ ಆಳುವಂಥದ್ದು ಮತ್ತು ಅದರ ದೇವತೆ ಬೃಹಸ್ಪತಿ. ಇನ್ನು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯ ಅಡಿಯಲ್ಲಿ ಬರುವಂಥದ್ದು. ಹಾಗೆ ಪುಷ್ಯ ನಕ್ಷತ್ರದ ಸಂಕೇತ ಹಸುವಿನ ಕೆಚ್ಚಲು. ಇದು ಪೋಷಣೆ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುವಂಥದ್ದು. ಇನ್ನು ಈ ಪುಷ್ಯ ನಕ್ಷತ್ರಕ್ಕೆ ಅಧಿಪತಿ ಶನಿ, ಈ ನಕ್ಷತ್ರ ದೇವತೆ ಬೃಹಸ್ಪತಿ. ಆದರೆ ಇಲ್ಲಿ ಈ ನಕ್ಷತ್ರದ ಅಧಿದೇವತೆ ಅದಿತಿ ಮತ್ತು ಪ್ರತ್ಯಧಿ ದೇವತೆ ಸರ್ಪ. ಈ ನಕ್ಷತ್ರ ಬ್ರಾಹ್ಮಣ ವರ್ಣ, ಮಧ್ಯನಾಡಿ, ದೇವಗಣ ಮತ್ತು ಮೇಕೆ ಯೋನಿ, ಕಟಿರಜ್ಜುಗಳಿಗೆ ಸೇರಿರುತ್ತೆ. ಹಾಗೆ ಈ ಪುಷ್ಯ ನಕ್ಷತ್ರ 3 ತಾರಾ ಸಮೂಹವನ್ನು ಹೊಂದಿರುವಂಥದ್ದು. ಇಲ್ಲಿ ಯಾರು ಪುಷ್ಯ ನಕ್ಷತ್ರದ ಅಡಿಯಲ್ಲಿ ಜನಿಸಿರ್ತಾರೆ ಅವರಿಗೆ ಅಪಾರವಾದ ಸಂಪತ್ತು, ಸಮೃದ್ಧಿ ಮತ್ತು ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿನೇ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದಂಥವರು ಉತ್ತಮ ಮಾನವೀಯ ಗುಣಗಳನ್ನು ಹೊಂದಿರ್ತಾರೆ. ಅಂದರೆ ಬೇರೆಯವರನ್ನು ಕೂಡ ಪೋಷಿಸುವಂಥ, ಬೇರೆಯವರನ್ನು ಕೂಡ ಬೆಂಬಲಿಸುವಂಥ ಸ್ವಭಾವದವರು ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗಾಗಿ ಇವರು ಕುಟುಂಬದ ಬಗ್ಗೆ ಅತ್ಯುತ್ತಮವಾದಂತಹ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಅವರಿಗೆ ಸಾಧ್ಯವಾದಷ್ಟು ಉತ್ತಮ ಆರೈಕೆ ಮಾಡಬೇಕು, ಅವರಿಗೆ ಅವರ ಕೆಲಸ ಕಾರ್ಯಗಳಲ್ಲಿ ಬೆಂಬಲವನ್ನು ನೀಡಬೇಕು ಅನ್ನುವಂಥದ್ರ ಬಗ್ಗೆ ಯಾವಾಗಲೂ ಶ್ರಮಿಸ್ತಾ ಇರ್ತಾರೆ. ಹಾಗೆ ಈ ವ್ಯಕ್ತಿಗಳು ತಮ್ಮ ಬುದ್ಧಿವಂತಿಕೆಗೆ ಹಾಗೆ ಕಷ್ಟಕರವಾದ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ತಾಳ್ಮೆಯಿಂದ ಕೆಲಸವನ್ನು ನಿಭಾಯಿಸುವಂಥ ಗುಣಕ್ಕೆ ಹೆಸರುವಾಸಿಯಾಗಿರುವಂಥವ್ರು. ಇನ್ನು ಈ ಪುಷ್ಯ ನಕ್ಷತ್ರದಲ್ಲಿ ಇರುವಂಥವರು ಸಾಮಾನ್ಯವಾಗಿ ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವನ್ನು ಹೊಂದಿರ್ತಾರೆ. ಹಾಗೆ ಇವರು ಸ್ವಯಂ ಸಾಕ್ಷಾತ್ಕಾರದ ಆದಿಯನ್ನು ಕೂಡ ಕಂಡುಹಿಡ್ಕೊಳ್ಳುವಂಥವ್ರು. ಇನ್ನು ಈ ಪುಷ್ಯ ನಕ್ಷತ್ರದ ಅಧಿದೇವತೆ ಶನಿ. ಹಾಗಾಗಿ ಜೀವನದಲ್ಲಿ ಇವರು ಶಿಸ್ತುಬದ್ಧ ಮತ್ತು ಪ್ರಾಯೋಗಿಕ ವಿಧಾನಕ್ಕೆ ಹೆಸರುವಾಸಿಯಾಗಿರುವಂಥವ್ರು. ಇನ್ನು ಶನಿಯ ಪ್ರಭಾವದಿಂದ ಜನಿಸಿದಂತಹ ಇವರು ಸಂಘಟಿತ ಮನೋಭಾವವನ್ನು ಹೊಂದಿರ್ತಾರೆ. ಕಠಿಣ ಕೆಲಸಗಳನ್ನು ಮಾಡುವಂಥವರು, ಪರಿಶ್ರಮಿಗಳು ಆಗಿರುವಂಥವರು. ಹಾಗೆ ಅವರಲ್ಲಿ ಬಲವಾದಂತಹ ಒಂದು ಪ್ರಾಮಾಣಿಕತೆ ಇರುತ್ತೆ. ಹಾಗೆ ವೈಯಕ್ತಿಕ ಮತ್ತು ವೃತ್ತಿಪರ ಈ ಎರಡೂ ಕೂಡ ಅವರ ಜೀವನದಲ್ಲಿ ಎದ್ದು ಕಾಣುವಂತೆ ಅವರನ್ನು ಮಾಡುತ್ತೆ. ಅಂದರೆ ಅವರು ಮಾಡುವಂತಹ ಕೆಲಸ ಕಾರ್ಯಗಳಿಂದ ಅವರಿಗೆ ಅತ್ಯುತ್ತಮವಾದಂಥ ಒಂದು ಸ್ಥಾನಮಾನಗಳು ಸಿಕ್ಕತ್ತೆ. ಹಾಗೆ ಈ ಪುಷ್ಯ ನಕ್ಷತ್ರ ಶುಭ ನಕ್ಷತ್ರಗಳಲ್ಲಿ ಒಂದು ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಅದರಿಂದಲೇ ಈ ಪುಷ್ಯ ನಕ್ಷತ್ರದವರಿಗೆ ತುಂಬ ಅದೃಷ್ಟ ಇರುತ್ತೆ. ಹಾಗೆ ಜೀವನದಲ್ಲಿ ಹೆಚ್ಚು ಸಂತೋಷದ ಸಮಯವನ್ನು ಇವರು ಕಳೆಯುವಂಥವ್ರು. ಹಾಗೆ ಇವರಲ್ಲಿ ಒಂದು ಸೃಜನಶೀಲತೆ, ಕಲಾತ್ಮಕವಾದಂತಹ ನಿಪುಣತೆ ಎದ್ದು ಕಾಣಿಸ್ತಾ ಇರುತ್ತೆ. ಹಾಗಾಗಿನೇ ಇವರು ನೈಸರ್ಗಿಕ ಪ್ರತಿಭೆಯನ್ನು ಹೊಂದಿರುವಂಥವರು. ಹೆಚ್ಚಾಗಿ ಸಂಗೀತ, ನೃತ್ಯ ಮತ್ತು ಇತರ ರೀತಿಯ ಅಭಿವ್ಯಕ್ತಿಯಲ್ಲಿ ಪರಿಣತಿಯನ್ನು ಹೊಂದಿರ್ತಾರೆ. ಹಾಗೆ ಪುಷ್ಯ ನಕ್ಷತ್ರದಲ್ಲಿ ಜನಿಸಿರುವಂಥವರು ಸಾಮಾನ್ಯವಾಗಿ ಬುದ್ಧಿವಂತರು. ಏಕೆಂದರೆ ಅವರ ವಿಶ್ಲೇಷಣಾತ್ಮಕವಾದಂತಹ ಸಾಮರ್ಥ್ಯ ಏನಿದೆ ಅದು ತುಂಬ ಅದ್ಭುತವಾಗಿ ಇರುವಂಥದ್ದು. ಹಾಗೆ ಇವರಿಗೆ ತುಂಬ ತೀಕ್ಷ್ಣ ಬುದ್ಧಿ ಇದೆ, ಬಹಳ ಬೇಗ ಕಲ್ತ್ಕೊಳ್ತಾರೆ. ನೋಡಿದ್ದನ್ನು ಅಳವಡಿಸ್ಕೊಳ್ಳುವಂಥ ಒಂದು ತೀಕ್ಷ್ಣವಾದ ಸಾಮರ್ಥ್ಯ ಇವರಿಗಿರುತ್ತೆ. ಹಾಗಾಗಿ ಇವರ ಜ್ಞಾನ ದಾಹ ಅಪರಿಮಿತವಾಗಿ ಇರುವಂಥದ್ದು. ಯಾವಾಗಲೂ ಕೂಡ ಹೊಸತನ್ನು ಕಲೀಲಿಕ್ಕೆ ಇಷ್ಟಪಡುವಂಥವ್ರು. ಇನ್ನು ಪುಷ್ಯ ನಕ್ಷತ್ರದಲ್ಲಿ ಜನಿಸಿದಂಥವರಿಗೆ ಅತ್ಯುತ್ತಮವಾದಂತಹ ಪ್ರೀತಿಯ ಕಾಳಜಿ ಇರುತ್ತೆ. ಎಲ್ಲರೂ ಕೂಡ ಚೆನ್ನಾಗಿರಬೇಕು, ಹಾಗೆ ತಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥ ಅಭಿಲಾಷೆಯನ್ನು ಹೊಂದಿರುವಂಥವ್ರು. ಇನ್ನು ಗುರಿಯನ್ನು ಸಾಧನೆ ಮಾಡಲಿಕ್ಕೆ ತುಂಬ ಸಮರ್ಥರಾಗಿರ್ತಾರೆ ಇವರು. ಹಾಗಾಗಿ ಈ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದಂಥವರು ಬಲವಾದ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಒಲವನ್ನು ಕೂಡ ಹೊಂದಿರುವಂಥವ್ರು. ಇನ್ನು ಯೋಗ, ಧ್ಯಾನ, ಜಪ, ತಪ ಇತ್ಯಾದಿ ಆಧ್ಯಾತ್ಮಿಕ ಅಭ್ಯಾಸಗಳತ್ತ ಇವರು ಆಕರ್ಷಿತರಾಗಿರ್ತಾರೆ. ಹಾಗೆ ಇವರಿಗೆ ಅದೃಷ್ಟ ಜೀವನದಲ್ಲಿ
ಬಹಳ ವಿಶೇಷ ಸಂದರ್ಭದಲ್ಲಿ ಒದಗಿ ಬರುತ್ತೆ. ಹಾಗಾಗಿ ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಈ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದಂಥವರು ಈಗಾಗಲೇ ಹೇಳಿದಾಗೆ ತುಂಬ ಶಿಸ್ತುಬದ್ಧವಾದಂತಹ ಜೀವನವನ್ನು ನಡೆಸ್ತಾ ಇರ್ತಾರೆ. ಹಾಗೆ ಇವರಿಗೆ ಕುಟುಂಬ ಅಂದರೆ ಪ್ರೀತಿ, ತಮ್ಮ ಸಂಗಾತಿಯ ಜೊತೆ ವಿಶೇಷವಾದಂತಹ ಅನುಭವವನ್ನು ಹಂಚಿಕೊಳ್ತಾರೆ. ಹಾಗೆ ಅವರಿಗೆ ತುಂಬ ಗೌರವವನ್ನು ಕೊಡುವಂಥ ವ್ಯಕ್ತಿತ್ವ ಕೂಡ ಇವರಿಗೆ ಇರುತ್ತೆ. ಇನ್ನು ಈ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದಂತಹ ಮಹಿಳೆಯರಿದ್ದಾರಲ್ಲ, ಇವರಲ್ಲಿ ಒಂದು ವಿಶೇಷವಾದಂತಹ ಒಂದು ಸಹಾನುಭೂತಿ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಎಲ್ಲರನ್ನೂ ಕೂಡ ಪೋಷಣೆ ಮಾಡುವಂಥ ಒಂದು ಸಾಮರ್ಥ್ಯ ಇವರಿಗಿರುತ್ತೆ. ಇನ್ನು ಕಲಾವಿದರಾಗಿ ಸಾಮಾನ್ಯವಾಗಿ ಪುಷ್ಯ ನಕ್ಷತ್ರದಲ್ಲಿರುವಂಥವರು ಸಂಗೀತ, ನೃತ್ಯ, ಚಿತ್ರಕಲೆ ಇಂಥದ್ರಲ್ಲಿ ಮಹಿಳೆಯರು ತೊಡಗಿಸ್ಕೊಂಡಿರ್ತಾರೆ. ಹಾಗೆ ಈ ಕೆಲಸಗಳನ್ನು ಬಹಳ ಶಿಸ್ತುಬದ್ಧವಾಗಿ ನಿಭಾಯಿಸುವಂಥವ್ರು, ಕಷ್ಟದ ಕೆಲಸಗಳನ್ನು ಕೂಡ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ. ಆದರೆ ಇವರಿಗೆ ಗುರಿಯನ್ನು ಸಾಧಿಸಲಿಕ್ಕೆ ಬೇರೆಯವರು ಕೂಡ ಶ್ರಮಿಸುವಂತೆ ನೋಡಿಕೊಳ್ತಾರೆ. ಹಾಗಾಗಿ ಒಂದು ಟೀಮ್ ವರ್ಕ್ ಮಾಡಲಿಕ್ಕೆ ಇವರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕವಾಗಿ ಇವರು ತುಂಬ ಮುಂಚೂಣಿಯಲ್ಲಿ ಇರುವಂಥವ್ರು. ಹಾಗೆ ಕುಟುಂಬದ ಮೌಲ್ಯವನ್ನು ತುಂಬ ಚೆನ್ನಾಗಿ ಕಾಪಾಡುವಂಥವ್ರು. ಹಾಗಾಗಿ ಇವರು ಶ್ರಮಶೀಲರಾಗಿರ್ತಾರೆ, ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನಿಭಾಯಿಸುವಂಥವರಾಗಿರ್ತಾರೆ. ಜೊತೆಗೆ ಇವರ ಕಮ್ಯುನಿಕೇಷನ್ ಏನಿದೆ, ಮಾತುಗಾರಿಕೆ, ಸಂವಹನ ಕೌಶಲ್ಯ ಬಹಳ ಅದ್ಭುತವಾಗಿ ಇರುವಂಥದ್ದು. ಅದರಲ್ಲೂ ಈ ಮಹಿಳೆಯರಲ್ಲಿ ಉತ್ತಮವಾದಂಥ ಸಂವಹನ ಕೌಶಲ್ಯ ಇರುತ್ತೆ. ಹಾಗೆ ಇವರು ಮಾತಾಡಿದ್ರೆ ಬೇರೆಯವರು ಮೋಡಿಗೆ ಒಳಗಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದಂಥವರು ವ್ಯವಹಾರ ಚತುರರಾಗಿರ್ತಾರೆ, ಉದ್ಯಮಶೀಲರಾಗಿರ್ತಾರೆ. ಅಂದರೆ ಈ ಎಂಟರ್ಪ್ರೆನ್ಯೂರ್ಶಿಪ್ ಅನ್ನುವಂಥದ್ದು ಇವರಿಗೆ ತುಂಬ ಅಗಾಧವಾಗಿ ಇರುತ್ತೆ. ಇನ್ನು ವ್ಯವಹಾರ ನಿರ್ವಹಣೆಯ ಸಂಬಂಧದಲ್ಲಿ ಲೆಕ್ಕಾಚಾರ ಆಗಲಿ, ಗಣಿತ ಆಗಲಿ, ಕ್ಯಾಲ್ಕುಲೇಷನ್ ಆಗಲಿ, ದೂರದೃಷ್ಟಿ ಆಗಲಿ ಬಹಳ ಚೆನ್ನಾಗಿರುತ್ತೆ ಇವರಿಗೆ. ಇನ್ನು ಈ ಪುಷ್ಯ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದಂಥವರು ಕರುಣಾಳುಗಳು, ಕಷ್ಟಪಟ್ಟು ದುಡಿಯುವಂಥವ್ರು. ಹಾಗೆ ಕಷ್ಟಪಟ್ಟು ದುಡಿಯುವಂಥವ್ರಿಗೆ ಇವರು ಕೂಡ ಸಹಾಯ ಮಾಡುವಂಥ ಮನೋಭಾವ ಚೆನ್ನಾಗಿರುತ್ತೆ. ಹಣಕಾಸಿನ ಸಂಪಾದನೆ ಚೆನ್ನಾಗಿರುತ್ತೆ, ಅದಕ್ಕೇನೂ ತೊಂದರೆ ಇರಲ್ಲ. ಆದರೆ ಅದನ್ನು ಸರಿಯಾಗಿ ನಿರ್ವಹಿಸದೇ ಇರೋದರಿಂದಲೇ ಇವರಿಗೆ ಕಷ್ಟಗಳು ಆಗಾಗ್ಗೆ ಎದುರಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಸಣ್ಣ ಪುಟ್ಟ ಅಡ್ಡಿ ಆತಂಕಗಳೇನಾದರೂ ಬಂದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಇವರು ತಡ ಮಾಡಬಾರ್ದು. ಅದನ್ನು ಸರಿಪಡಿಸ್ಕೊಂಡ್ರೆ ಅತ್ಯುತ್ತಮವಾದಂಥ ಜೀವನ ಇವರಿಗಿರುತ್ತೆ. ಇನ್ನು ಪುಷ್ಯ ನಕ್ಷತ್ರದ 2ನೇ ಪಾದದಲ್ಲಿ ಜನಿಸಿದಂಥವರು ಯಾವುದೇ ವಿಚಾರವಾಗಿದ್ದರೂ ಕೂಡ ಅವುಗಳನ್ನು ಲಾಭದ ನಷ್ಟದ ದೃಷ್ಟಿಯಿಂದಲೇ ನೋಡುವಂಥವ್ರು. ಅಂದರೆ ಇವರಿಗೆ ತುಂಬ ಬಿಸ್ನೆಸ್ ಮೈಂಡ್ ಇರುವಂಥದ್ದು. ಕೈಗೊಳ್ಳುವಂಥ ಕೆಲಸ ಕಾರ್ಯಗಳಲ್ಲಿ ಲಾಭ ನಷ್ಟಗಳು ಎಷ್ಟಿದೆ ಅನ್ನುವಂಥದ್ದನ್ನು ಬಹಳ ಬೇಗ ಲೆಕ್ಕಾಚಾರ ಮಾಡುವಂಥವ್ರು. ಹಾಗೆ ಎಲ್ಲಿ ಲಾಭ ಇದೆಯಾ ಅಂಥದ್ದನ್ನು ಮಾತ್ರ ಇವರು ಸ್ವೀಕರಿಸುವಂಥವ್ರು. ಹಾಗೆ ತಮಗೆ ಒಗ್ಗದ ಸಂಗತಿಯನ್ನು ಬುದ್ಧಿವಂತಿಕೆಗಳಿಂದ ನಯವಾಗಿ ತಿರಸ್ಕರಿಸುವಂಥ ಒಂದು ಸ್ವಭಾವ ಇವರಲ್ಲಿದೆ. ಸ್ವಲ್ಪ ನಿಧಾನ ಇರ್ಬೋದು ಸ್ವಭಾವ, ಯಾವುದಕ್ಕೂ ಕೂಡ ಆತರ ಪಡಲ್ಲ. ಇವರ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುವಂಥದ್ದು. ಆದರೆ ಯಾರಾದರೂ ಸ್ವಲ್ಪ ತಿಳುವಳಿಕೆ ಹೇಳಿದರೆ ಸಾಕು, ಅವುಗಳನ್ನು ಪರಿಹರಿಸಿಕೊಂಡು ಮುಂದೆ ಸಾಗುವಂಥವರು ಇವರು. ಇನ್ನು ಪುಷ್ಯ ನಕ್ಷತ್ರದ 3ನೇ ಪಾದದಲ್ಲಿ ಜನಿಸಿದಂಥವರು ಬುದ್ಧಿವಂತರು. ಇವರಿಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಜ್ಞಾನದ ತಿಳುವಳಿಕೆ ಇರುತ್ತೆ. ಆದರೆ ಇವರಿಗೆ ಪ್ರಮುಖವಾಗಿರುವಂಥ ಒಂದು ದೌರ್ಬಲ್ಯ ಅಂತ ಹೇಳಿದ್ರೆ ಮುಂದಾಲೋಚನೆ ಕಡಿಮೆ ಇರುವಂಥದ್ದು. ಮುಂದೆ ಬರಬಹುದಾದಂತಹ ಯಾವುದೇ ವಿಷಯಗಳ ಬಗ್ಗೆ ಕೂಡ ಹೆಚ್ಚು ತಲೆ ಕೆಡಿಸಿಕೊಳ್ಳದೇ ಇರುವಂಥದ್ದು. ಇವರಿಗೆ ಸಂಪಾದನೆ ಚೆನ್ನಾಗಿರುತ್ತೆ, ಆದರೆ ಬರುವ ಹಣ ಕೈಯಲ್ಲಿ ನಿಲ್ಲುವಂಥದ್ದು ಕಷ್ಟ. ಅದರಿಂದ ಹಣಕಾಸಿಗೆ ಸದಾಕಾಲ ಒತ್ತಡಗಳು ಇವರಿಗೆ ಇದ್ದೇ ಇರುತ್ತೆ. ಇನ್ನು ಪುಷ್ಯ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದಂಥವರು ಅತಿ ಉತ್ಸಾಹಿಗಳು, ತುಂಬ ಎನರ್ಜೆಟಿಕ್ ಆಗಿರ್ತಾರೆ. ಸೋಮಾರಿತನ ಇಲ್ಲದೆ ಮುನ್ನುಗ್ಗುವಂಥವ್ರು, ಯಾರಿಗೂ ಕೂಡ ಹೆದರುವಂಥ ಮನಸ್ಥಿತಿ ಇರಲ್ಲ. ಅಂದರೆ ಧೈರ್ಯದಿಂದ ಎದುರಿಸುವಂಥವ್ರು. ಆದರೆ ತಮಗೆ ಬರುವಂತಹ ಅಡ್ಡಿ ಆತಂಕಗಳು ಯಾವುದೇ ವಿಚಾರವಾಗಿದ್ದರೂ ಕೂಡ ಅವುಗಳನ್ನು ಲೆಕ್ಕಕ್ಕಿಡಲ್ಲ. ತಮ್ಮ ಕಾರ್ಯ ಸಾಧನೆಯಲ್ಲೇ ತೊಡಗಿಸಿಕೊಳ್ಳುವಂಥವ್ರು ಇವರು. ಹಾಗೆ ಸರಿಯಾಗಿ ವಿದ್ಯಾವಂತರನ್ನಾಗಿ ಮಾಡಿದಲ್ಲಿ ಉತ್ತಮ ಅಧಿಕಾರಿಗಳು ಕೂಡ ಆಗ್ತಾರೆ. ಹಣಕಾಸಿಗೆ ಇವರಿಗೇನು ತೊಂದರೆ ಅನ್ನುವಂಥದ್ದು ಇರಲ್ಲ. ಆದರೆ ಅಗತ್ಯಕ್ಕೆ ತಕ್ಕಷ್ಟು ಹಣವನ್ನು ಹೊಂದಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಮಾತ್ರ ಜ್ಞಾಪಕದಲ್ಲಿಟ್ಕೊಳ್ಬೇಕು. ಹಾಗಾಗಿ ಪುಷ್ಯ ನಕ್ಷತ್ರ ಬಹಳ ವಿಶೇಷವಾಗಿರುವಂಥದ್ದು. ಅದರಲ್ಲೂ ಈ ನಕ್ಷತ್ರದಲ್ಲಿ ಜನಿಸಿದಂಥವ್ರಿಗೆ ಪಿತ್ತ ಪ್ರಕೃತಿ ಇರುತ್ತೆ. ಶರೀರದಲ್ಲಿ ಪಿತ್ತ ಪ್ರಕೋಪಗೊಂಡಾಗ
ಇವರಿಗೆ ಸಕಲ ರೀತಿಯ ತೊಂದರೆಗಳು ಕೂಡ ಉಂಟಾಗುವಂಥದ್ದು, ಇವರನ್ನು ಆರೋಗ್ಯ ದೃಷ್ಟಿಯಿಂದ ಬಾಧಿಸುವಂಥದ್ದು ಕೂಡ ಇದೆ. ವಿಪರೀತವಾಗಿ ಇವರಿಗೆ ಕೋಪತಾಪಗಳು ಬರುವಂಥದ್ದು. ಆದ್ದರಿಂದಲೇ ಪಿತ್ತವನ್ನು ಹೆಚ್ಚುಗೊಳಿಸುವಂಥ ಆಹಾರವನ್ನು ಮಿತವಾಗಿ ಸೇವನೆ ಮಾಡಬೇಕು. ಇನ್ನು ಪುಷ್ಯ ನಕ್ಷತ್ರದಲ್ಲಿ ಜನಿಸಿದಂಥವರ ಪ್ರಮುಖ ದೌರ್ಬಲ್ಯ ಅಂತ ಹೇಳಿದ್ರೆ, ಒಳ್ಳೆಯ ಮಾತಾಡೋಂಥವ್ರನ್ನ ಕಂಡ್ರೆ ಸುಲಭವಾಗಿ ನಂಬಿ ಮೋಸ ಹೋಗ್ಬಿಡ್ತಾರೆ. ಹಾಗಾಗಿ ಮಾತಿಗೆ ಮರಳಾಗ್ಬಿಡ್ತಾರೆ. ಒಮ್ಮೆ ದೂರ ಸರಿಸಿದಂಥವ್ರನ್ನ ಎಂದಿಗೂ ಕೂಡ ಹತ್ತಿರ ಸೇರಿಸದೇ ಇರುವಂಥ ಬುದ್ಧಿ ಇದೆ. ಬೇಗನೆ ಯಾರನ್ನು ಸಂಪೂರ್ಣವಾಗಿ ನಂಬುವುದೇ ಆಗಲಿ ಅಥವಾ ಅವಲಂಬಿಸುವುದೇ ಆಗಲಿ ಒಳ್ಳೆಯದಲ್ಲ ಅನ್ನುವಂಥ ವಿಚಾರಗಳನ್ನು ಇವರು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಪುಷ್ಯ ನಕ್ಷತ್ರದವರು ತಮ್ಮ ಕೆಲಸ ಕಾರ್ಯಗಳು ನಿಧಾನ ಆಗ್ತಾ ಇದ್ರೆ, ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಲಾಭದ ಸೂಚನೆಗಳು ಸಿಕ್ಕದೇ ಇದ್ದರೆ ಅವರು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಇದನ್ನು ಪುಷ್ಯ ನಕ್ಷತ್ರದ ದೋಷ ಅಂತ ಹೇಳಿ ಕರೆಯುವಂಥದ್ದು. ಇದು ನಿಮ್ಮ ಜನ್ಮ ಕುಂಡಲಿಯಲ್ಲಿ ಪ್ರತಿಫಲಿಸುತ್ತೆ. ಅಂದರೆ ಈ ಪುಷ್ಯ ನಕ್ಷತ್ರ ದೋಷ ಇದೆಯೇ ಇಲ್ವೇ ಅನ್ನುವಂಥದ್ದು. ಹಾಗಾಗಿ ಪುಷ್ಯ ನಕ್ಷತ್ರವನ್ನು ಬಲಪಡಿಸಿಕೊಂಡ್ರೆ ಸಮೃದ್ಧಿಯ ಜೀವನ ಇದ್ದೇ ಇರುತ್ತೆ. ಹಾಗೆ ಈ ಬೃಹಸ್ಪತಿ ಮಂತ್ರವನ್ನು ನಿಯಮಿತವಾಗಿ ಪಠಣ ಮಾಡೋದ್ರಿಂದ ಪುಷ್ಯ ನಕ್ಷತ್ರದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಬಹುದು. ಹಾಗೆ ಹಳದಿಯ ನೀಲಮಣಿಯನ್ನು ರತ್ನವನ್ನು ಧರಿಸೋದ್ರಿಂದ ಪುಷ್ಯ ನಕ್ಷತ್ರದ ಋಣಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಬಹುದು. ಇನ್ನು ಗುರುವಾರದ ದಿನ ವಿಷ್ಣು ಮತ್ತು ಬೃಹಸ್ಪತಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಪುಷ್ಯ ನಕ್ಷತ್ರದ ಋಣಾತ್ಮಕವಾದಂತಹ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಈ ಎಲ್ಲ ಕ್ರಮಗಳು ಸಹಾಯಕವಾಗುತ್ತೆ. ಇನ್ನು ದಾನ ಧರ್ಮಾದಿಗಳನ್ನು ಮಾಡಬೇಕು. ಬಡವರು ನಿರ್ಗತಿಕರು ಅವರಿಗೆ ಸಹಾಯವನ್ನು ಮಾಡಬೇಕು. ಹಾಗಾಗಿ ಈ ಪುಷ್ಯ ನಕ್ಷತ್ರದ ಋಣಾತ್ಮಕ ಪರಿಣಾಮಗಳು ಏನೇ ಇದ್ದರೂ ಅದು ಕೂಡ ನಿವಾರಣೆಯಾಗುತ್ತೆ. ಹಾಗೆ ಈ ಪುಷ್ಯ ನಕ್ಷತ್ರದ 1, 2, 3ನೇ ಪಾದಗಳಲ್ಲಿ ಜನನ ಆದರೆ ಯಾವುದೇ ದೋಷ ಇರಲ್ಲ. ಆದರೆ ಈ 4ನೇ ಪಾದದ ಜನನ ತಾಯಿಗೆ ಅರಿಷ್ಟಕಾರಕವಾಗಿರುತ್ತೆ. ಇದರಿಂದ ಈ ಜನನ ಶಾಂತಿಯನ್ನು ಮಾಡಿಸ್ಬೇಕು. ಈ ನಕ್ಷತ್ರದಲ್ಲಿ ಮೃತ್ಯು ಏನಾದರೂ ಸಂಭವಿಸಿದರೆ ದೋಷ ಇರಲ್ಲ. ಪುಷ್ಯ ನಕ್ಷತ್ರದಲ್ಲಿ ವ್ಯಾಧಿ ಆರಂಭಗೊಂಡ್ರೆ 7 ದಿನಗಳ ಕಾಲ ಬಾಧಿಸುತ್ತೆ. ಈ ನಕ್ಷತ್ರದಲ್ಲಿ ಋತುಮತಿಯಾದರೆ ಯಾವುದೇ ದೋಷಗಳು ಕೂಡ ಇರೋದಿಲ್ಲ. ಹಾಗಾಗಿನೇ ಈ ಪುಷ್ಯ ನಕ್ಷತ್ರ ತುಂಬ ವೈವಿಧ್ಯತೆಯಿಂದ ಕೂಡಿರುವಂಥದ್ದು. ಇನ್ನು ಪುಷ್ಯ ನಕ್ಷತ್ರ ಇರುವಂಥ ದಿನದಲ್ಲಿ ಮಾಡಬಹುದಾದಂಥ ಕಾರ್ಯಗಳು ಅಂತ ಹೇಳಿದ್ರೆ, ಹಲವಾರು ಶುಭ ಕಾರ್ಯಗಳನ್ನು ನಡೆಸಲಿಕ್ಕೆ ಅನುಕೂಲಕರವಾದಂಥ ನಕ್ಷತ್ರ ಇದು. ಆದ್ದರಿಂದ ಪುಂಸವನ, ಸೀಮಂತ, ನಾಮಕರಣ, ನವವಸ್ತ್ರ ಧಾರಣೆ, ಅನ್ನ ತಿನ್ನಿಸುವಂಥ ಶಾಸ್ತ್ರ, ಕಿವಿ ಚುಚ್ಚುವಂಥದ್ದು, ಜುಟ್ಟು ತೆಗೆಸುವಂಥ ಶಾಸ್ತ್ರ, ವಿದ್ಯಾರಂಭ, ಉಪನಯನ, ವಧು ಪ್ರವೇಶ ಮುಂತಾದಂಥ ಶುಭ ಕಾರ್ಯಗಳನ್ನು ಪುಷ್ಯ ನಕ್ಷತ್ರ ಇರುವಂಥ ದಿನದಂದು ಮಾಡಬಹುದು. ಇನ್ನು ಈ ದಿನ ಅಂದರೆ ಪುಷ್ಯ ನಕ್ಷತ್ರ ಇರುವಂಥ ದಿನ ಬೋರ್ವೆಲ್ಲನ್ನು ತೆಗೆಸಲಿಕ್ಕೆ ಅನುಕೂಲಕರವಾಗಿರುತ್ತೆ. ಅಂದರೆ ಜಲ ಸಂಬಂಧಿತವಾಗಿರುವಂಥ ಎಲ್ಲ ಬಗೆಯ ಕೆಲಸ ಕಾರ್ಯಗಳನ್ನು ನಡೆಸ್ಬೋದು. ಇನ್ನು ಉಳುಮೆ ಇರ್ಬೋದು, ಬಿತ್ತನೆ ಇರ್ಬೋದು, ನಾಟಿ, ಕಳೆ ಕೀಳುವಂಥದ್ದು, ಕೊಯ್ಲು ಮಾಡುವಂಥದ್ದು, ಧಾನ್ಯ ಸಂಗ್ರಹಣ, ಕಣ ಮಾಡುವಂಥದ್ದು ಇತ್ಯಾದಿ ವ್ಯವಸಾಯದ ಕೆಲಸಗಳಿಗೆ ಪುಷ್ಯ ನಕ್ಷತ್ರ ಶುಭವನ್ನು ತರುತ್ತೆ. ಹಾಗೆ ಯಂತ್ರ, ಮಂತ್ರ, ತಂತ್ರದ ಉಪಾಸನೆಯನ್ನು ಮಾಡುವಂಥವರು, ಮಂತ್ರೋಪದೇಶಗಳನ್ನು ಪಡೀಲಿಕ್ಕೆ, ಯಜ್ಞ, ಯಾಗ, ಹೋಮ, ಹವನಾದಿಗಳನ್ನು ಮಾಡುವಂಥ ಕಾರ್ಯಗಳಿಗೆ, ದೇವತಾ ಕಾರ್ಯಗಳಿಗೆ, ಅನ್ನ ಸಂತರ್ಪಣೆಗಳಿಗೆ, ದಾನ ಧರ್ಮಾದಿಗಳಿಗೆ ಈ ನಕ್ಷತ್ರ ಶುಭಕರವಾಗಿದೆ. ಇನ್ನು ದೆವ್ವ, ಭೂತ, ಪ್ರೇತ, ಪಿಶಾಚಾದಿಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಡೆಸುವಂಥ ಎಲ್ಲ ಬಗೆಯ ಪ್ರಯತ್ನಗಳಾಗಲಿ, ಮಾನಸಿಕ ಕಾಯಿಲೆಗಳ ಪರಿಹಾರ ಮಾಡುವಂಥದ್ದಕ್ಕಾಗಲಿ ಈ ದಿನ ಅನುಕೂಲಕರವಾಗಿರುತ್ತೆ. ಹಾಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳಿಕ್ಕೂ ಕೂಡ ಪುಷ್ಯ ನಕ್ಷತ್ರ ಉತ್ತಮವಾಗಿರುವಂಥದ್ದು. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ, ಹೋಟೆಲ್ಗಳಲ್ಲಿ, ಕಾರ್ಖಾನೆಗಳಲ್ಲಿ ಅಂಗಡಿಗಳನ್ನು ಆರಂಭ ಮಾಡಲಿಕ್ಕೆ ಪುಷ್ಯ ನಕ್ಷತ್ರ ಪ್ರಶಸ್ತವಾಗಿದೆ. ಹಾಗೆ ಸಂಗೀತ, ನೃತ್ಯ, ನಾಟಕ, ಶಿಲ್ಪಕಲೆ, ಸಾಹಿತ್ಯ ಇತ್ಯಾದಿಗಳನ್ನು ಪ್ರದರ್ಶನ ಮಾಡಲಿಕ್ಕೂ ಕೂಡ, ಹೊಸದಾಗಿ ಉದ್ಯೋಗಕ್ಕೆ ಸೇರಲಿಕ್ಕೂ ಕೂಡ ಪುಷ್ಯ ನಕ್ಷತ್ರ ಯೋಗ್ಯವಾಗಿ ಇರುವಂಥದ್ದು. ಒಟ್ಟಾರೆ ಈ ನಕ್ಷತ್ರ, ಪುಷ್ಯ ನಕ್ಷತ್ರ ಬಹಳ ವಿಶೇಷವಾದಂತಹ ನಕ್ಷತ್ರ. ಈ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಯಾರಾದರೂ ಇದ್ದರೆ ಈ ಗುಣಲಕ್ಷಣಗಳು ಹೊಂದಿಕೆಯಾಗತ್ತಾ ಅನ್ನುವಂಥದ್ದನ್ನು ನೋಡಿ, ಇದಕ್ಕೆ ಮುಂದೆ ಮತ್ತಷ್ಟು ಪರಿಹಾರ ಕ್ರಮಗಳನ್ನು ತಿಳಿಸೋಣ. ಅದನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥದ್ದು, ತುಂಬ ಸಫಲತೆಯನ್ನು ಕಾಣುವಂಥ ದಿನ. ಹಾಗಾಗಿ
ನಿಮ್ಮ ಪ್ರಗತಿಯತ್ತ ನಿಮ್ಮ ಲಕ್ಷ್ಯ ತುಂಬ ಚೆನ್ನಾಗಿದೆ. ಗಮನ, ಒಂದು ಕಾನ್ಸಂಟ್ರೇಷನ್ ಈ ದಿನ ಅದ್ಭುತವಾಗಿ ಇರುವಂಥದ್ದು. ಹಲವಾರು ಆಸಕ್ತಿದಾಯಕವಾದಂಥ ವಿಚಾರಗಳಲ್ಲಿ ತೊಡಗಿಸ್ಕೊಳ್ತೀರಿ. ಏನೋ ಒಂದು ಕುತೂಹಲವನ್ನು ಕೆರಳಿಸುವಂಥ ವಿದ್ಯಮಾನಗಳು ಈ ದಿನ ಘಟಿಸುವಂಥದ್ದು. ಹಾಗಾಗಿ ತುಂಬ ಕ್ಯೂರಿಯಾಸಿಟಿ ಈ ದಿನ ಇರುತ್ತೆ. ಆ ಒಂದು ನಿಟ್ಟಿನಲ್ಲೇ ಕೆಲವೊಂದು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತೀರಿ, ಹೊಸ ಸಂಶೋಧನೆಗಳನ್ನು ಮಾಡ್ತೀರಿ. ಹಾಗಾಗಿ ಈ ದಿನದಲ್ಲಿ ಉತ್ತರಾರ್ಧದಲ್ಲಿ ಕೆಲಸದ ಕಾಲಾವಧಿಯಲ್ಲಿ ನಿಮಗೆ ಉತ್ತಮ ಪರಿಶ್ರಮ, ಉತ್ತಮ ಫಲಿತಾಂಶ ಇದೆ. ಆದರೆ ಸಂಜೆಯ ವೇಳೆಗೆ ಈ ದಿನದಲ್ಲಿ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ಯಾವುದಾದ್ರೂ ಕೆಲಸ ಮಾಡಬೇಕು ಅಂತಿದ್ದರೆ ಅದನ್ನು ಬೆಳಗಿನ ಅವಧಿಯಲ್ಲೇ ಮುಂದುವರಿಸುವಂಥದ್ದು ಉತ್ತಮ. ಇದರಿಂದ ಕೆಲಸದ ವೇಗ ಕೂಡ ವೃದ್ಧಿಯಾಗುತ್ತೆ. ಆದರೆ ನೀವು ಒಂದನ್ನು ಗಮನದಲ್ಲಿಟ್ಕೊಳ್ಬೇಕು, ಬಿತ್ತಿದ್ದೇ ಬೆಳೆ ಅನ್ನುವಂಥದ್ದು. ಏಕೆಂದರೆ ಇಲ್ಲಿ ಬೇವು ಬಿತ್ತಿ ಮಾವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಏನನ್ನು ಬಯಸ್ತೀರೋ, ಏನನ್ನು ಮಾಡ್ತೀರೋ ಅದನ್ನೇ ನೀವು ಪ್ರತಿಫಲ ರೂಪದಲ್ಲಿ ಬರಮಾಡ್ಕೊಳ್ತೀರಿ. ಹಾಗಾಗಿ ಈ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ತುಂಬ ಸಫಲತೆ ಅನ್ನುವಂಥದ್ದು ಇದೆ. ಕೆಲಸದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಪ್ರಗತಿದಾಯಕವಾದಂಥ ಸನ್ನಿವೇಶಗಳಿರುತ್ತೆ. ಆದರೆ ಯಾವುದೇ ಒಂದು ಚರ್ಚೆಗೆ ಆಸ್ಪದ ಕೊಡಬೇಡಿ ಈ ದಿನದಲ್ಲಿ. ಇನ್ನು ಪರಿಹಾರಕ್ಕೆ ತುಂಬ ವಿವೇಚನೆ ಬೇಕು ಅನ್ನುವಂಥದ್ದು. ಏಕೆಂದರೆ ನಿಮ್ಮ ಬುದ್ಧಿಯನ್ನು ಎಷ್ಟು ದೀರ್ಘಾವಧಿಯವರೆಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ನೀವು ಮಾಡಬೇಕಾಗತ್ತೆ. ಹಾಗಾಗಿ ತತ್ಕಾಲದ ಕೆಲಸಗಳನ್ನು ಬಿಟ್ಟು ಉತ್ತಮವಾದಂಥ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸ್ವಲ್ಪ ಅವಲಂಬನೆ ಜಾಸ್ತಿ ಇರುವಂಥ ದಿನ. ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ. ನಿಮಗೆ ಗೊತ್ತಿದೆ, ಸಾಮರ್ಥ್ಯ ಇದೆ, ಶಕ್ತಿ ಇದೆ, ನಿಮ್ಮನ್ನು ನೀವು ನಿಭಾಯಿಸ್ಕೊಳ್ಬಲ್ರಿ. ಆದರೆ ಈ ದಿನ ಕುದುರೆ ಕಂಡ್ರೆ ಕಾಲು ನೋವು ಅಂತಾರಲ್ಲ, ಆ ರೀತಿ ಯಾರ ಮೇಲೋ ಈ ದಿನ ಡಿಪೆಂಡ್ ಆಗುವಂಥದ್ದು, ಅವರಿಂದ ಕೆಲವು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಕೆಲವರಿಗೆ ಸ್ವಲ್ಪ ಸೋಮಾರಿತನ ಕಾಡುವಂಥದ್ದು, ಕೆಲಸಗಳನ್ನು ಮನಬಿಚ್ಚಿ ಮಾಡಲ್ಲ. ಹಾಗೆ ಈ ಚಳಿ ಬಿಟ್ಟು ಕೆಲವು ಕಡೆ ಹೋಗಿ ಬರಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಮೇಲೆ ನೀವು ನಿರ್ಬಂಧವನ್ನು ಹಾಕಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನದಲ್ಲಿ 4 ಜನ ಸೇರಿರುವ ಕಡೆಯಲ್ಲಿ ನೀವು ಇರುವಂಥ ಒಂದು ಮನಸ್ಸು ಮಾಡಲ್ಲ. ಏಕೆಂದರೆ ಆ ಜನಜಂಗುಳಿ ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು. ಇದರಿಂದ ನೀವು ಸ್ನೇಹಿತರನ್ನು ನೋಡುವಂಥದ್ದಾಗಲಿ ಅಥವಾ ನಿಮ್ಮ ಬಂಧು ಬಾಂಧವರನ್ನು ಭೇಟಿ ಮಾಡುವಂಥ ವಿಚಾರದಲ್ಲಾಗಲಿ ಸ್ವಲ್ಪ ಕನಸಿನ ಮಾತಾಗಿ ಉಳಿಯುತ್ತೆ. ಇನ್ನು ಈ ದಿನದಲ್ಲಿ ಆದಾಯ ಏನೋ ಉತ್ತಮವಾಗಿದೆ, ಆದರೆ ಹೂಡಿಕೆ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ಖರ್ಚಿನ ಬಾಬ್ತಿನಲ್ಲಿ ಅನುಭವ ಬೇಕು. ಈವರೆಗೆ ನೀವು ಮಾಡಿರುವಂಥ ಕೆಲಸ ಕಾರ್ಯಗಳಲ್ಲಿ ಬಂದಿರುವಂಥ ಫಲಿತಾಂಶ ಒಂದೇ ದಿನದಲ್ಲಿ ಬರುವಂಥ ಸಾಧ್ಯತೆ ಇದೆ. ಆದರೆ ಮುಕ್ತವಾಗಿ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರ ಮಾಡುವಂಥ ಜನ ಅಲ್ಪ ದೂರದ ಪ್ರಯಾಣಕ್ಕೆ ಹೋಗುವಂಥ ಅವಕಾಶ ಕೂಡ ಇದೆ. ಆದರೆ ಈ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಯಾವುದೇ ಹೊಸ ವಿಚಾರಗಳನ್ನು ಕಲಿಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಪ್ರಾಯೋಗಿಕವಾಗಿರುವಂಥ ದಿನ, ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ದಿನ. ಏಕೆಂದರೆ ಕೆಲವೊಂದು ಊಹಾಪೋಹಗಳಿಗೆ ಈ ದಿನ ನೀವು ಸೊಪ್ಪು ಹಾಕಲ್ಲ, ಯಾರದ್ದೋ ಹೊಗಳಿಕೆಯ ಮಾತಿಗೆ ಬೆಲೆ ಕೊಡಲ್ಲ. ಹಾಗಾಗಿ ನಿಜಾಂಶ ಏನಿದೆ, ವಸ್ತುಸ್ಥಿತಿ ಏನಿದೆ, ವಸ್ತುನಿಷ್ಠವಾಗಿ ಯಾವುದನ್ನು ಮಾಡಬೇಕು ಮಾಡಬಾರ್ದು, ಈ ರೀತಿಯ ನಿಖರವಾದಂಥ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದು. ಅದರಿಂದಲೇ ನೀವು ಪ್ರಬುದ್ಧವಾದಂಥ ಪ್ರಮುಖವಾಗಿರುವಂಥ ವ್ಯಕ್ತಿಯಾಗಿ ರೂಪುಗೊಳ್ತಾ ಇದ್ದೀರಿ. ಸಮಾಜ ನಿಮ್ಮನ್ನು ಗೌರವಿಸ್ತಾ ಇದೆ. ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ನಡತೆಯನ್ನು ಅನುಕರಿಸುವಂಥವರು ಕೂಡ ಹುಟ್ಟುಕೊಂಡಿದ್ದಾರೆ. ಹಾಗಾಗಿ ಜೀವನದಲ್ಲಿ ಏನಾದರೂ ಒಂದನ್ನು ಸಾಧನೆ ಮಾಡಬೇಕು ಅನ್ನುವಂಥ ತುಡಿತ ಈ ದಿನ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಮನೆಯಲ್ಲಿ ಸ್ವಲ್ಪ ಕ್ಲೇಶಗಳು ಉಂಟಾಗುವಂಥದ್ದು ಇದೆ. ಅದರಲ್ಲೂ
ಈ ದಿನದ ಮೊದಲ ಭಾಗ ಏನಿದೆ ಅದರಲ್ಲಿ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಅನಾವಶ್ಯಕವಾದಂಥ ಖರ್ಚಿನಿಂದ ದೂರ ಇರಬೇಕು. ಎಲ್ಲಿ ಅಗತ್ಯ ಇದೆ, ಯಾವ ವಸ್ತು ಬೇಕಾಗಿದೆ ಅಂಥದ್ದನ್ನು ಮಾತ್ರ ಖರೀದಿ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟಂಥವರಿಗೆ ಉತ್ತಮವಾದಂತಹ ದಿನ. ಇನ್ನು ಯಾವುದೇ ಒಂದು ಪ್ರಕಾರದಲ್ಲಾಗಲಿ ನಿಮ್ಮ ಕೌಶಲ್ಯವನ್ನು, ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೊಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ಶಾಂತಿ ಪ್ರಿಯರಾಗಿರಬೇಕು, ಸಮಾಜದಲ್ಲಿ ನೆಮ್ಮದಿ ಇರಬೇಕು. ಜೀವನದಲ್ಲಿ ಕೆಲವೊಂದು ವಿಚಾರಗಳನ್ನು ಕುಟುಂಬಸ್ಥರ ಜೊತೆಯಲ್ಲಿ ಚರ್ಚಿಸಿ ಕ್ರಮ ಕೈಗೊಳ್ಳೋದ್ರಿಂದ, ತೀರ್ಮಾನ ಮಾಡೋದರಿಂದ ಅತ್ಯುತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ, ಸಮಾಧಾನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಸಮಸ್ಯೆಗಳು ಇರುವಂಥದ್ದು. ಹಾಗಾಗಿ ಸಮಸ್ಯೆಗಳ ಬಂತು ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕೂರುವಂಥದ್ದಲ್ಲ, ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕು. ಹಾಗಾಗಿ ನಿಮ್ಮ ಒಂದು ವಿಚಾರಧಾರೆಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಉಂಟಾಗಿರುವಂಥ ಪರಿಹಾರದ ಕ್ರಮ ಯಾವುದು ಅನ್ನುವಂಥದ್ದನ್ನು ನೋಡೇ ಮುಂದುವರಿಬೇಕಾಗತ್ತೆ. ಒಟ್ಟಾರೆ ಈ ಪರಿಹಾರದ ಕಡೆ ಗಮನ ಕೊಡಬೇಕು. ಇನ್ನು ಈ ದಿನ ಯಾವುದೇ ನಿರ್ಧಾರವನ್ನು ಕೈಗೊಂಡರೂ ಕೂಡ ಅದು ನಿಮಗೆ ದುಬಾರಿ ಆಗಬಾರ್ದು. ಸುಲಭದಲ್ಲಿ ಸರಳವಾಗಿ ಆ ಒಂದು ಪರಿಹಾರವನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರಬೇಕಾಗತ್ತೆ. ಹಾಗೆ ಈ ದಿನ ಕೆಲವೊಂದು ಮಾತುಗಳಿಂದ, ಕೆಲವೊಂದು ಪ್ರಲೋಭನೆಗಳಿಂದ ನೀವು ಬಹಳ ವಿಶೇಷವಾಗಿ ನಿಮ್ಮ ಒಂದು ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥದ್ದು, ಇದರಿಂದ ಈ ಖರೀದಿ ಪ್ರಕ್ರಿಯೆಯಲ್ಲಿ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ಬೇರೆಯವರ ಮಾತಿಗೆ, ಆಕರ್ಷಣೆಗೆ ಒಳಗಾಗುವಂಥದ್ದು, ಇದರಿಂದ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ತೀರಿ. ಇದು ನಿಮಗೆ ಭಾರಿ ನಷ್ಟವನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ಉತ್ತರಾರ್ಧದಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ, ಒತ್ತಡಗಳು ಜಾಸ್ತಿ. ಅದಕ್ಕಾಗಿಯೇ ನಿಮ್ಮ ಮನಸ್ಸನ್ನು ಸಮತೋಲನದಲ್ಲಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಬೇಕಾಗಿರುವಂಥ ಒಂದು ಪ್ರತಿಭೆ ಏನು, ಎಷ್ಟು ಶ್ರಮ ಹಾಕಬೇಕು, ಎಷ್ಟು ಸಮಯದ ಶ್ರಮ ಅದು, ಇದನ್ನು ಸ್ವಲ್ಪ ಲೆಕ್ಕಾಚಾರ ಮಾಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಅವಕಾಶಗಳು ಕೂಡಿ ಬರುವಂಥ ದಿನ. ಆಪರ್ಚುನಿಟೀಸ್ ಅನ್ನುವಂಥದ್ದು ತುಂಬ ಹೇರಳವಾಗಿದೆ. ನಿಮ್ಮ ಕುಟುಂಬಕ್ಕೆ, ನಿಮ್ಮ ಜೀವನ ನಿರ್ವಹಣೆಗೆ ಯಾವುದೇ ರೀತಿಯ ಕಷ್ಟಪಡುವಂಥ ಅಗತ್ಯ ಇಲ್ಲ. ಆದರೆ ಶ್ರಮ ಪಡಬೇಕು. ಇಲ್ಲಿ ಕಷ್ಟಕ್ಕೂ ಶ್ರಮಕ್ಕೂ ವ್ಯತ್ಯಾಸ ಇದೆ. ಶ್ರಮ ನಿಮ್ಮ ಇಚ್ಛೆಯಂತೆ ಆಗಿರುವಂಥದ್ದು. ಇಷ್ಟಪಟ್ಟು ಕೆಲಸವನ್ನು ಮಾಡ್ತೀರಿ, ಅದರಲ್ಲಿ ಬಂದಂಥ ಪ್ರತಿಫಲದಲ್ಲೇ ತೃಪ್ತಿ ಆಗ್ತೀರಿ. ಇದು ಶ್ರಮ. ಆದರೆ ಕಷ್ಟಪಡುವಂಥದ್ದೇ ಬೇರೆ ರೀತಿಯಲ್ಲಿ. ಇಷ್ಟ ಇಲ್ಲಾಂದರೂ ಕೆಲಸಗಳನ್ನು ಮಾಡಬೇಕು. ಹಾಗೆ ಕೆಲಸಗಳನ್ನು ಮಾಡಿದಾಗ ನಿರೀಕ್ಷೆ ಮಾಡಿದಂತಹ ಒಂದು ಫಲ ಕೂಡ ಸಿಕ್ಕಲ್ಲ. ಇನ್ನು ಕೆಲವೊಂದು ವಿಚಾರಗಳಲ್ಲಿ ಈ ದಿನ ತುಂಬ ವಿವೇಚನೆಯಿಂದ ಇರಬೇಕಾಗತ್ತೆ. ಕುಟುಂಬಸ್ಥರ ಒಂದು ಅಭಿಪ್ರಾಯವನ್ನು ಪಡ್ಕೊಂಡೇ ಮುಂದುವರಿಬೇಕಾಗತ್ತೆ. ಅಂತಹ ಒಂದು ಗುರುತರವಾದಂತಹ ಜವಾಬ್ದಾರಿ ಈ ದಿನ ನಿಮ್ಮಲ್ಲಿರೋದ್ರಿಂದ ಅದರ ಬಗ್ಗೆ ಸಾಕಷ್ಟು ಗಮನ ಹರಿಸಿ, ಅದರ ಸಾಧಕ ಬಾಧಕಗಳ ಬಗ್ಗೆ ಒಂದು ಅಧ್ಯಯನ ಮಾಡಿಕೊಂಡು ಮುಂದುವರಿರಿ. ಇನ್ನು ಈ ಕಾರ್ಯತಂತ್ರಗಳ ಬಗ್ಗೆ ಈ ದಿನ ತುಂಬ ಆಸಕ್ತಿ ಇದೆ. ಯಾವ ಕೆಲಸಕ್ಕೆ, ಯಾವ ಉದ್ಯೋಗಕ್ಕೆ, ಯಾವ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು, ಯಾವ ರೀತಿಯಲ್ಲಿ ಈ ಕಾರ್ಯತಂತ್ರವನ್ನು ಅಪ್ಗ್ರೇಡ್ ಮಾಡಿಕೊಳ್ಬೇಕು ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ಶ್ರಮ ಪಡ್ತೀರಿ. ಇನ್ನು ಈ ದಿನದಲ್ಲಿ ಎದುರಾಗುವಂಥ ಅವಕಾಶಗಳೇನಿದೆ ಅದನ್ನೇ ಬಂಡವಾಳವನ್ನಾಗಿ ಮಾಡ್ಕೊಳ್ತೀರಿ. ಇದು ಬಹಳ ಮುಖ್ಯ. ಏಕೆ ಅಂತ ಹೇಳಿದ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಈ ಹಣದ ಒಂದು ಟರ್ನ್ ಓವರ್ ಆಗ್ತಾ ಇರಬೇಕು, ಹಣದ ಚಲಾವಣೆ ಆಗ್ತಾ ಇರಬೇಕು. ಲಾಭ ಬರಬೇಕು, ಖರ್ಚು ಮಾಡಬೇಕು ಅಥವಾ ಉಳಿತಾಯ ಮಾಡಬೇಕು, ಮತ್ತು ದುಡಿಮೆ ಇರಬೇಕು. ಈ ರೀತಿಯಲ್ಲಿ ಚಕ್ರಾಕಾರವಾಗಿ ಈ ದುಡಿಮೆ ಮತ್ತು ಖರ್ಚು ವೆಚ್ಚಗಳು ಇರಬೇಕು ಅನ್ನುವಂಥದ್ದು. ಅದರಲ್ಲಿ ಈ ದಿನ ತುಂಬ ಯಶಸ್ಸನ್ನು ಕಾಣ್ತೀರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ
ಅಪರಿಮಿತವಾದಂಥ ದಿನ, ಅಂದರೆ ಎಂಡ್ಲೆಸ್ ಅಂತ ಹೇಳುವಂಥ ದಿನ. ಯಾವುದಕ್ಕೂ ಕೂಡ ಕೊರತೆ ಇಲ್ಲ, ಎಲ್ಲವೂ ಕೂಡ ನಿಮ್ಮ ಇಚ್ಛೆಯಂತೆ, ನಿಮ್ಮ ಆಸೆಯಂತೆ, ಬಯಕೆಯಂತೆ ನಡೆಯುವಂಥ ದಿನ. ಅದರಲ್ಲೂ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಬಗ್ಗೆ ನೀವು ತೋರಿಸುವಂಥ ಕಾಳಜಿ, ಅವರ ಔಷಧೋಪಚಾರಗಳಿರ್ಬೋದು ಅಥವಾ ಅವರ ಶುಶ್ರೂಷೆ ಇರ್ಬೋದು, ಇದು ನಿಮಗೆ ಭಾರಿ ತೃಪ್ತಿಯನ್ನು ತರುವಂಥ ವಿಚಾರ. ಇನ್ನು ಈ ದಿನ ಕೆಲಸ ಕಾರ್ಯಗಳತ್ತ ಗಮನ ಹರಿಸುವಂಥ ಅವಕಾಶಗಳು ಕೂಡ ಇದೆ. ಇನ್ನು ಈ ದಿನ ನೀವು ನಿಮ್ಮ ಸಂಗಾತಿಯ ಜೊತೆ, ನಿಮ್ಮ ಪ್ರೀತಿಪಾತ್ರರ ಜೊತೆಯಲ್ಲಿ ಮಾಡಿಕೊಂಡಿರುವಂಥ ಒಪ್ಪಂದ ಏನಿದೆ ಅದು ಯಶಸ್ವಿಯಾಗತ್ತೆ. ಮನೆಯವರು ಕೂಡ ನಿಮ್ಮ ಒಪ್ಪಂದಕ್ಕೆ ಬೆಂಬಲವನ್ನು ಕೊಡ್ತಾರೆ. ಹಾಗೆ ಈ ದಿನ ಒಬ್ಬ ನಿಪುಣ ಅಥವಾ ಈ ಕುಶಲಗಾರಿಕೆ ಹೊಂದಿರುವಂಥವರು, ಅನುಭವಸ್ಥರ ಮಾರ್ಗದರ್ಶನ ನಿಮಗೆ ಈ ದಿನ ಲಭ್ಯವಾಗುತ್ತೆ. ಹಾಗಾಗಿನೇ ಹಣಕಾಸಿನ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಇಲ್ಲಿ ಉತ್ತರ ಸಿಕ್ಕತ್ತೆ. ಏಕೆಂದರೆ ತಾಳ್ಮೆ ಇದೆ, ಹೊಂದಾಣಿಕೆ ಇದೆ, ಹಾಗೆ ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥೈಸಿಕೊಳ್ಳುವಂಥ ಒಂದು ವಿವೇಚನೆ ಇದೆ. ಇದೆಲ್ಲದರ ಒಂದು ಸಾರ ಈ ದಿನ ನಿಮ್ಮನ್ನು ಲಾಭದಾಯಕ ಸ್ಥಿತಿಯಲ್ಲಿ ಇಟ್ಟಿರುತ್ತೆ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ದಾಖಲೆ ಪತ್ರಗಳನ್ನಾಗಲಿ, ಅಮೂಲ್ಯವಾದಂಥ ಒಡವೆ ವಸ್ತ್ರಗಳನ್ನಾಗಲಿ ಸ್ವಲ್ಪ ಜೋಪಾನ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಸಮಸ್ಯೆಗಳನ್ನು ಒಂದೊಂದಾಗಿ ತಂದುಕೊಳ್ಳುವಂಥದ್ದು, ಅದರಲ್ಲೂ ನೀವಾಗಿ ಮಾಡಿಕೊಳ್ಳುವಂಥ ತೊಂದರೆಗಳಿಂದ ಸಮಸ್ಯೆಗಳು ಜಾಸ್ತಿ ಆಗತ್ತೆ. ಹಾಗಾಗಿ ಈ ದಿನ ಅತಿ ಬುದ್ಧಿವಂತಿಕೆಯನ್ನಾಗಲಿ, ಅತಿ ದಡ್ಡತನವನ್ನಾಗಲಿ ಪ್ರದರ್ಶನ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನದ ಉತ್ತರಾರ್ಧದಲ್ಲಿ ಅವಕಾಶಗಳೇನೋ ಇದೆ, ಆದರೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಬೇಕು. ಆದರೆ ಸಂಜೆಯ ವೇಳೆಗೆ ಬಹಳ ಪ್ರಬುದ್ಧವಾದಂಥ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಯಶಸ್ಸಿಗಾಗಿ, ಧನಾತ್ಮಕ ದೃಷ್ಟಿಕೋನಕ್ಕಾಗಿ ತುಂಬ ಶ್ರಮ ಪಡುವಂಥದ್ದು ಕೂಡ ಇದೆ. ಹಾಗೆ ಯಾವುದೇ ವಿಚಾರವನ್ನು ಸರಿಯಾಗಿ ಪರೀಕ್ಷೆ ಮಾಡದೆ ಅದನ್ನು ಒಪ್ಪಿಕೊಳ್ಳಬೇಡಿ. ಯಾರಿಗೂ ಕೂಡ ಭರವಸೆಯನ್ನು ಕೊಡಬೇಡಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ತಜ್ಞರ ಅಭಿಪ್ರಾಯ ಬಹಳ ಮುಖ್ಯವಾಗುತ್ತೆ. ಉತ್ತಮವಾದಂಥ ಲಾಭ ವ್ಯಾಪಾರದಲ್ಲಿದೆ, ಆದರೆ ಯಾವುದೋ ಒಂದು ದುಡುಕಿನ ನಿರ್ಧಾರಕ್ಕೆ ಬಲಿಯಾಗಿ ದುಡಿದದ್ದನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನದಲ್ಲಿ ಕೆಲವು ಒತ್ತಡಗಳು ನಿಮ್ಮನ್ನು ಬಾಧಿಸುವಂಥದ್ದು ಕೂಡ ಇದೆ. ಅದು ಬೇಡ ಅಂದರೂ ಬರುತ್ತೆ ನಿಮಗೆ. ಹಾಗೆ ನಿಮ್ಮ ಒಂದು ಅನುಭವದ ಜೊತೆಯಲ್ಲಿ ಅಂಥ ಕೆಲಸ ಕಾರ್ಯಗಳನ್ನು ಬಹಳ ಮುತುವರ್ಜಿಯಿಂದ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆ ಇದೆ. ಆರೋಗ್ಯವನ್ನು ನೋಡಿಕೊಳ್ಳಿ. ಆಹಾರ ವಿಹಾರಾದಿಗಳ ಕಡೆ ಗಮನ ಕೊಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಚುರುಕುತನ ಇರುತ್ತೆ, ತುಂಬ ಎನರ್ಜಿ ಇರುತ್ತೆ. ಆದ್ದರಿಂದಲೇ ಈ ದಿನ ಆಲಸ್ಯ, ಸೋಮಾರಿತನವನ್ನು ಬಿಟ್ಟು ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಗುರು ಹಿರಿಯರ ಮಾರ್ಗದರ್ಶನವನ್ನು ಕೇಳುವಂಥ ಮನಸ್ಸು ಈ ದಿನ ಅಲ್ಪ ಸ್ವಲ್ಪವಾದರೂ ಇರುವಂಥದ್ದು. ಆದರೆ ಈ ದಿನ ತುಂಬ ಚಟುವಟಿಕೆಯಿಂದ ಇರೋದರಿಂದಲೇ, ತುಂಬ ಎನರ್ಜಿ ಇರೋದರಿಂದಲೇ ಈ ದಿನ ಸ್ವಲ್ಪ ಡ್ಯಾಶಿಂಗ್ ನೇಚರ್ ಕೂಡ ಇರುವಂಥದ್ದು. ಹಾಗೆ ಆತುರವಾಗಿ ಕೆಲಸಗಳನ್ನು ಮಾಡೋದರಿಂದ ಅದರಿಂದ ಬರುವಂಥ ಫಲಿತಾಂಶಗಳು ಕೂಡ ಸ್ವಲ್ಪ ದುಬಾರಿಯಾಗುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ತಾಳ್ಮೆ ಇದ್ದಾಗ ಮಾತ್ರ ಕೆಲವೊಂದು ಕೆಲಸ ಕಾರ್ಯಗಳ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು, ಹಾಗೆ ಹಿರಿಯರನ್ನು, ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಅವರ ಜೊತೆ ಮಾತುಕತೆ ನಡೆಸುವಂಥ ಸಂದರ್ಭಗಳೇನಾದರೂ ಬಂದರೆ ಸ್ವಲ್ಪ ತಾಳ್ಮೆಯಿಂದನೇ ಇರಬೇಕಾಗತ್ತೆ. ಹಾಗೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಈ ದಿನ ನೀವು ಹಿನ್ನಡೆಯನ್ನು ಅನುಭವಿಸ್ತೀರಿ. ಅಷ್ಟೊಂದು ಒಂದು ಕ್ರಮಬದ್ಧವಾದಂತಹ ಕೆಲಸ ಕಾರ್ಯಗಳು ಆಗಲ್ಲ. ಏಕೆಂದರೆ ಕೆಲವು ಕೆಲಸಗಳಲ್ಲಿ ಅತಿರೇಕಕ್ಕೆ ಹೋಗುವಂಥದ್ದು ಇದೆ. ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಿಬಿಡ್ತೀರಿ. ಇದರಿಂದ ನೀವು ಯಾವುದೇ ಒಂದು ರೀತಿಯಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಈ ದಿನ ಮೋಜು ಮಸ್ತಿ ಇತ್ಯಾದಿ ವಿಚಾರಗಳ ಕಡೆ ಗಮನ ಹರಿಸಬೇಡಿ. ಆದರೆ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ,
ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ಅನುಕೂಲತೆಗಳಿರುವಂಥ ದಿನ, ಧನಾತ್ಮಕವಾದಂಥ ವಾತಾವರಣಗಳು ಇರುವಂಥ ದಿನ, ಅದರಲ್ಲೂ ಸ್ಥಿರಾಸ್ತಿಯ ವ್ಯವಹಾರಗಳು ಸುಗಮವಾಗಿ ಸಾಗುವಂಥ ದಿನ ಇದು. ಇನ್ನು ದಾಖಲೆ ಪತ್ರಗಳನ್ನಾಗಲಿ ಒಡವೆ ವಸ್ತ್ರಗಳನ್ನಾಗಲಿ ಜೋಪಾನ ಮಾಡಿಕೊಳ್ಳುವಂಥ ದಿನ. ಒಟ್ಟಾರೆ ನಿಮ್ಮದು ಏನೂ ಇದೆ ಅದನ್ನು ಭದ್ರಪಡಿಸಿಕೊಳ್ಳುವಂಥದ್ದು, ಹಾಗೆ ಅದರ ಬಗ್ಗೆ ಕೆಲವೊಂದು ಮಾರ್ಪಾಟುಗಳನ್ನು ಮಾಡಿಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ಈ ದಿನ ವಿಶೇಷ ಕೆಲಸವೊಂದನ್ನು ಮಾಡ್ತೀರಿ. ಇದು ನಿಮಗೆ ಹೆಚ್ಚಿನ ನೆಮ್ಮದಿಯನ್ನು ತರುತ್ತೆ, ಆತ್ಮವಿಶ್ವಾಸವನ್ನು ಮೂಡಿಸುತ್ತೆ. ಇನ್ನು ಕುಟುಂಬ ಸದಸ್ಯರು ಮನೆಯಿಂದ ದೂರ ಕೆಲಸಕ್ಕೆ ಹೋಗಬೇಕಾದಂಥ ಒಂದು ಅನಿವಾರ್ಯತೆ ಉಂಟಾಗಬಹುದು. ಇದರಿಂದ ಕುಟುಂಬ ಸದಸ್ಯರು ಸ್ವಲ್ಪ ಆಯಾಸಗೊಳ್ತಾರೆ. ಅಂಥ ಸಂದರ್ಭದಲ್ಲಿ ಅವರ ಯೋಗಕ್ಷೇಮ ನೋಡಿಕೊಳ್ಳುವಂಥದ್ದು, ಅವರ ಶುಶ್ರೂಷೆ ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ತುಂಬ ಮನಸ್ಸಿಟ್ಟು ನೀವು ಕೆಲಸವನ್ನು ಮಾಡ್ತೀರಿ. ಆರೋಗ್ಯದ ಬಗ್ಗೆ ಈ ದಿನ ಎಲ್ಲಿಲ್ಲದ ಕಾಳಜಿ. ನಿಮ್ಮ ಆರೋಗ್ಯ, ಕುಟುಂಬಸ್ಥರ ಆರೋಗ್ಯ, ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯ, ಈ ಎಲ್ಲದರ ಬಗ್ಗೆ ಈ ದಿನ ನೀವು ಸಮಾನವಾದಂಥ ಒಂದು ಪ್ರಾತಿನಿಧ್ಯವನ್ನು ಕೊಡ್ತೀರಿ. ಹಾಗೆ ಈ ದಿನ ಅಜಾಗರೂಕತೆಯಿಂದ ಕೆಲವೊಂದು ಅಚಾತುರ್ಯಗಳು ಆಗುವಂಥದ್ದು ಕೂಡ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ಈ ಹರಿತವಾದಂತಹ ಈ ಶಾರ್ಪ್ ಆಗಿರುವಂಥ ವಸ್ತುಗಳನ್ನು ಬಳಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಗಣಪತಿಯನ್ನು ಆರಾಧನೆ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಾಧನೆ ಮಾಡುವಂಥ ದಿನ. ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಾದರೂ ಕೂಡ ಅದನ್ನು ಆಳವಾಗಿ ತಿಳ್ಕೊಳ್ತೀರಿ. ಅದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತೀರಿ. ಅದನ್ನು ನಿಮ್ಮ ಹವ್ಯಾಸವಾಗಿ ಆರಂಭ ಮಾಡಿ ಅದೇ ನಿಮ್ಮ ಉದ್ಯೋಗವಾಗಿ ಪರಿವರ್ತನೆ ಆಗುತ್ತೆ. ಎಷ್ಟೋ ಮಂದಿಗೆ ನಿಮ್ಮ ಹವ್ಯಾಸವೇ ಉದ್ಯೋಗವಾಗಿ ಹಣ ಸಂಪಾದನೆಗೆ ದಾರಿಯಾಗಿದೆ. ಹಾಗೆ ಇದೇ ರೀತಿ ಈ ದಿನ ಕೂಡ ನಿಮ್ಮ ಒಂದು ಆದಾಯದ ಮೂಲಕ್ಕೆ ಬೇಕಾಗಿರುವಂಥ ಒಂದು ಆಸಕ್ತಿ ನಿಮ್ಮಲ್ಲೇ ಹೆಚ್ಚುವಂಥದ್ದು ಆಗುತ್ತೆ. ಒಟ್ಟಾರೆ ಈ ದಿನ ಮನೆಯಿಂದ ಹೊರಗಡೆ ನಿಮಗೆ ಒಳ್ಳೆಯ ಗೌರವ ಸಿಕ್ಕುವಂಥದ್ದು, ಉತ್ತಮ ಸ್ಥಾನಮಾನಗಳು ದೊರೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ವಿದ್ಯೆ, ನಿಮ್ಮ ಶಿಕ್ಷಣ, ನಿಮ್ಮ ಜ್ಞಾನ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅತ್ಯುತ್ತಮವಾದಂಥ ಪ್ರತಿಫಲಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಕರ್ತವ್ಯ, ನಿಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ತಿಳ್ಕೊಳ್ತೀರಿ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಅದ್ಭುತವಾಗಿದೆ. ಆದರೆ ಕೆಲವು ಕೆಲಸಗಳನ್ನು ಮಾಡಲಿಕ್ಕೆ ಸ್ವಲ್ಪ ಅಧೈರ್ಯ ಇರುವಂಥದ್ದು, ಸ್ವಲ್ಪ ಹೆದರಿಕೆ ಇದೆ. ಆದರೆ ಧೈರ್ಯದಿಂದ ಮುನ್ನುಗ್ಗಿದ್ರೆ ಏನನ್ನಾದರೂ ಸಾಧನೆ ಮಾಡ್ಬೋದು ಅನ್ನುವಂಥದ್ದಕ್ಕೆ ನಿಮ್ಮ ಹಠದ ಸ್ವಭಾವವೇ ಕಾರಣವಾಗುತ್ತೆ. ಇನ್ನು ಈ ದಿನ ಆರೋಗ್ಯದ ಕಡೆ ಆಗಲಿ, ಹಣಕಾಸಿನ ವಿಚಾರಗಳ ಕಡೆ, ಸಂಬಂಧಗಳ ಕಡೆ ಸಮಾನಾಂತರವಾದಂಥ ಒಂದು ಅಂತರವನ್ನು ಕಾಯ್ದುಕೊಳ್ತೀರಿ. ಇನ್ನು ವ್ಯವಹಾರದಲ್ಲಿ ಕಾನೂನನ್ನು ಪಾಲನೆ ಮಾಡುವಂಥ ಅಗತ್ಯತೆ ಕೂಡ ನಿಮಗೆ ಈ ದಿನ ಗೊತ್ತಾಗುತ್ತೆ. ಆದ್ದರಿಂದ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ದಿನ ಇದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ನಾಮವನ್ನು ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಏನೋ ಮಾಡಲಿಕ್ಕೆ ಹೋಗ್ತೀರಿ, ತುಂಬ ಆದರ್ಶ ಇಟ್ಕೊಂಡು ಮಾಡ್ತೀರಿ, ತುಂಬ ಮುತುವರ್ಜಿ ಇಟ್ಕೊಂಡು ಮಾಡ್ತೀರಿ, ಕಾಳಜಿ ಇಟ್ಕೊಂಡು ಮಾಡ್ತೀರಿ. ಆದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಎಡವಟ್ಟಾಗಿರುತ್ತೆ. ಈ ದಿನ ನೀವು ಯಾವುದೇ ಸಾಕು ಪ್ರಾಣಿಗಳ ಬಗ್ಗೆ ಅನುಕಂಪವನ್ನು ತೋರಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಮನಸ್ಸು ಶಾಂತಿಯುತವಾಗಿದ್ದಾಗ ಮಾತ್ರ ತೆಗೆದುಕೊಳ್ಳಿ, ಇಲ್ಲಾಂದರೆ ಆ ನಿರ್ಧಾರ ಕೂಡ ಮುಂದೆ ಎಡವಟ್ಟಾಗ್ಬಿಡುತ್ತೆ. ಇನ್ನು ಈ ದಿನ ಕೆಟ್ಟದ್ದನ್ನು ಮಾತಾಡುವಂಥವರಾಗಲಿ, ಕೆಟ್ಟದ್ದನ್ನು ಆಲೋಚನೆ ಮಾಡುವಂಥವರಾಗಲಿ, ಹಾಗೆ ಕೆಟ್ಟದ್ದಕ್ಕೆ ಪ್ರಚೋದನೆಯನ್ನು ಕೊಡುವಂಥವರು, ಇವರೆಲ್ಲರೂ ಕೂಡ ನೆಗೆಟಿವ್ ವೈಬ್ಸನ್ನು ತರುವಂಥವರು. ಇವರಿಂದ ಸ್ವಲ್ಪ ನೀವು ದೂರ ಇರಬೇಕು. ಅವರ ಜೊತೆಯಲ್ಲಿರಲಿಕ್ಕೆ ಆಸೆ ಇದೆ, ಆದರೆ ಬರುವಂಥ ಫಲಿತಾಂಶಗಳು ನಿಮಗೆ ಒಂದು ರೀತಿಯಲ್ಲಿ ಮಾನ ನಷ್ಟಕ್ಕೆ ಕಾರಣವಾಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ
ಈ ದಿನದಲ್ಲಿ ಸಹೋದ್ಯೋಗಿಗಳ ಜೊತೆಯಲ್ಲೂ ಕೂಡ ಸ್ವಲ್ಪ ಮನಸ್ತಾಪಗಳಾಗುವಂಥ ಸಾಧ್ಯತೆ ಇದೆ. ಕೆಲವು ಸಮಸ್ಯೆಗಳನ್ನೇನೋ ಎದುರಿಸ್ಲಿಕ್ಕೆ ಹೋಗ್ತೀರಿ, ಆದರೆ ಆತ್ಮವಿಶ್ವಾಸದ ಮಟ್ಟ ಕಡಿಮೆ ಇರುತ್ತೆ. ಅದನ್ನು ಸ್ವಲ್ಪ ಹೆಚ್ಚು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಿಹಿ ಕಹಿ ಎರಡೂ ಕೂಡ ಸಮಾನವಾಗಿ ಇರುವಂಥದ್ದು. ಬೇವು ಬೆಲ್ಲ ಇದ್ದ ಹಾಗೆ ಒಂದಕ್ಕೊಂದು ಬಿಟ್ಟಿರಲ್ಲ. ಹಾಗಾಗಿ ವ್ಯಾಪಾರದಲ್ಲಿ ಲಾಭವೂ ಇದೆ, ನಷ್ಟವೂ ಇದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೃಪ್ತಿಯೂ ಇದೆ, ಅತೃಪ್ತಿಯೂ ಇದೆ. ಪ್ರೀತಿ ಪ್ರೇಮದ ಜೀವನದಲ್ಲಿ ನಿಮಗೆ ಒಂದು ರೀತಿಯ ಸಂತೋಷವೂ ಕೂಡ ಇದೆ, ಅಸಂತೋಷವೂ ಕೂಡ ಇದೆ. ಹೀಗೆ ಪಟ್ಟಿ ಬೆಳೀತಾ ಹೋಗುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಶ್ರಮ ಪಟ್ಟರೆ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನದ ಬೆಳಗಿನ ಅವಧಿಯ ವಿದ್ಯಮಾನಗಳೇನಿದೆ ಇದರಲ್ಲಿ ತೀವ್ರವಾದ ಗಮನವನ್ನು ಹರಿಸಬೇಕಾಗತ್ತೆ. ನಿಮ್ಮನ್ನು ನೀವು 100% ಅಲ್ಲಿ ತೊಡಗಿಸ್ಕೊಳ್ಬೇಕು. ಆಗ ಮಾತ್ರ ಕೆಲಸ ಕಾರ್ಯಗಳಿಂದ ಒಳ್ಳೆಯ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಅತಿಥಿಗಳ ಆಗಮನ ಇರ್ಬೋದು, ಅಥವಾ ನೀವೇನೇ ಅತಿಥಿಯಾಗಿ ಬೇರೆ ಮನೆಗೆ ಹೋಗುವಂಥ ಸಂದರ್ಭ ಇರ್ಬೋದು. ನಿಮಗೆ ಹೊಸ ಹೊಸ ವಿಚಾರಗಳು ತಿಳಿಯುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಎದುರಾಳಿಯನ್ನು ಪೂರ್ವಾಪರ ವಿಚಾರಗಳನ್ನು ತಿಳ್ಕೊಳ್ಬೇಕು. ನಂತರದಲ್ಲೇ ಆ ಹಿತ ಶತ್ರುವಿನ ಬಗ್ಗೆ ನಿಮ್ಮ ಒಂದು ಕಮೆಂಟನ್ನು ಮಾಡುವಂಥದ್ದು, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದನ್ನು ಮಾಡಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನವನ್ನು ಅತಿ ಜಾಗರೂಕತೆಯಿಂದ ನೀವು ಕಳಿಬೇಕಾಗತ್ತೆ. ಉದಾಸೀನ ಮಾಡಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ನೆಚ್ಚಿನ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.